ನಮಸ್ಕಾರ. ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಓದು ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಎಚ್.ಎಂ. ರಾಠೋಡ್, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಳೆಯ ಕ್ಲಾಸಲ್ಲಿ ಆಲ್ರೆಡಿ ಇಸ್ರೋ ಸಂಸ್ಥೆ ಬಗ್ಗೆ ಮತ್ತು ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದೀವಿ. ಮತ್ತು ಸಾರ್ಕು ಮತ್ತು ಬ್ರಿಕ್ಸ್ ಇಷ್ಟೆಲ್ಲ ಸಂಘಟನೆಗಳು ಮುಗಿದಿದೆ. ಯಾಕಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ವಶನ್ಸ್ಗಳು ಬಂದಿದೆ. ಹಾಗಾಗಿ ನಾನು ಆಲ್ರೆಡಿ ಈ KPSC ಮತ್ತು KEA, ಎಸ್ಪೆಷಲಿ KEA ಮತ್ತು KPSC ಕ್ವಶನ್ ಪೇಪರ್ ನೋಡಿದಾಗ ಈ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ನಿಮಗೆ ನೇರವಾಗಿ ಕ್ವಶನ್ಸ್ ಕೇಳೋದಕ್ಕಿಂತ ಡೆಪ್ತ್ ಆಗಿ ಕ್ವಶನ್ಸ್ ಕೇಳ್ತಾನೆ. ಹಾಗಾಗಿ ನಾ ಏನು ಹೇಳ್ತೇನೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆ ಓದೋಕ್ಕಿಂತ ಮುಂಚಿತವಾಗಿ ನಿಮಗೆ ಸಂಪೂರ್ಣವಾಗಿ ಮ್ಯಾಪ್ ರೀಡಿಂಗ್ ಏನಾದರೂ ಗೊತ್ತಿದ್ದರೆ ಆಟೋಮೆಟಿಕ್ ಆ ಟಾಪಿಕ್ಗಳನ್ನು ಸಂಪೂರ್ಣವಾಗಿ ಅರ್ಥ ಆಗ್ತಾ ಇರುತ್ತೆ, ಇಲ್ಲದೆ ಅರ್ಥ ಆಗಲ್ಲ. ಹಾಗಾದ್ರೆ ಏನು ಸರ್, ಹಾಗಾದ್ರೆ ನಿನ್ನೆ ಮೊನ್ನೆ ದಿನ ಇಸ್ರೋ ಸಂಸ್ಥೆ ಬಗ್ಗೆ ಮಾಡಿದ್ದೀರಿ, ಸಾರ್ಕ್ ಬಗ್ಗೆ ಆಗಿದೆ, ಬ್ರಿಕ್ಸ್ ಬಗ್ಗೆ ಆಗಿದೆ. ಇವತ್ತಿನ ಸಂಘಟನೆ ಏನಪ್ಪಾ ಅಂದ್ರೆ ಬಿಮ್ಸ್ಟಿಕ್ ಅಂತ. ಹಾಗಾದ್ರೆ ಬಿಮ್ಸ್ಟಿಕ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಟಾಪಿಕ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ನೇರವಾಗಿ 2011ರಲ್ಲಿ ನಡೆದಂತ FD ಎಕ್ಸಾಮಿಗೆ ಕೇಳಿದ್ದಾರೆ. ಇದ್ರ ಬೇಕಾದ್ರೆ ಡೇಟ್ ಕೂಡ ಮೆನ್ಷನ್ ಮಾಡ್ತೀನಿ, ನೋಡ್ಬೋದು, ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು. ಯಾಕಂತಂದ್ರೆ ಯಾವುದೇ ಒಂದು ಟಾಪಿಕ್ ಕ್ಲಾಸ್ ಮಾಡಿದಾಗ ಹಳೆಯ ಕ್ವಶನ್ಸ್ ಪೇಪರ್ ಅನ್ನು ನೋಡಿ ಬಂದಿರ್ತೀನಿ. ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಮತ್ತು 2016ರಲ್ಲಿ RSI ಎಕ್ಸಾಮಿಗೆ ನೇರವಾಗಿ ಕ್ವಶನ್ಸ್ ಕೇಳಿದ್ದಾರೆ. ಬಿಮ್ಸ್ಟಿಕ್ ಬಗ್ಗೆ ಫುಲ್ ಲಾಂಗ್ ಫಾರ್ಮ್ ಬಗ್ಗೆ ಕೇಳಿದ್ದಾರೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ನೀವು ಓದ್ಬೇಕಾದ್ರೆ ಫಸ್ಟ್ ನೋಡ್ಬೇಕಾದ್ರೆ ಅದರ ಫುಲ್ ಫಾರ್ಮ್ ಬಗ್ಗೆ ನೇರವಾಗಿ ಎಕ್ಸಾಮ್ ಕೇಳ್ತಾನೆ. PC ಮತ್ತು PSIಗೆ ಹಳೆಯ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಎಲ್ಲ ಕ್ವಶನ್ಸ್ ಪೇಪರ್ಗೆ ಒಂದೊಂದು ಫುಲ್ ಫಾರ್ಮ್ ಬಗ್ಗೆ ಇರುತ್ತೆ. ಹಾಗಾಗಿ ಬಿಮ್ಸ್ಟಿಕ್ ಬಗ್ಗೆ ನೇರವಾಗಿ ಎಕ್ಸಾಮಿಗೆ FD ಕೇಳಿದ್ದಾರೆ ಮತ್ತು 2016 RSI ಎಕ್ಸಾಮಿಗೆ ಕೇಳಿದ್ದಾರೆ. ಹಾಗಾದ್ರೆ ಸರ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೇಳಿಲ್ವಾ ಅಥವಾ ಬೇರೆ ಬೇರೆ ಎಕ್ಸಾಮಿಗೆ ಕೇಳಿಲ್ವಾ? ನಿಮ್ ಡೌಟ್ ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಎಕ್ಸಾಮಿಗೆ ಬಂದಂತ ಕ್ವಶನ್ಸ್ಗಳು ಇರೋದ್ರಿಂದ ಗೊತ್ತಿರಬೇಕು. ಹಾಗಾದ್ರೆ ಸರ್ ಬಿಮ್ಸ್ಟಿಕ್ ಇಂತ ನಾವು ಪ್ರಪಂಚದ ಎಲ್ಲ ಟೋಟಲ್ 7 ಖಂಡಗಳ ಬಗ್ಗೆ ಗೊತ್ತಿರಬೇಕು. ಹಾಗಾದ್ರೆ ಏನಿದು ದಕ್ಷಿಣ ಅಂದ್ರೆ ಏನು, ದಕ್ಷಿಣ ಏಷ್ಯಾ ಅಂದ್ರೆ ಏನು, ಆಗ್ನೇಯ ಏಷ್ಯಾ ಅಂದ್ರೆ ಏನು, ಆ ರಾಷ್ಟ್ರ ಯಾಕೆ ನಾವು ಬಿಮ್ಸ್ಟಿಕ್ ಅಂತ ಕರಿತೀವಿ ಸರ್? ಹಾಗಾಗಿ ನಿಮ್ಗೆ ಗೊತ್ತಿರಬೇಕಾದ್ರೆ ಇದು ಪ್ರಪಂಚದಲ್ಲಿರುವ 7 ಖಂಡಗಳ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇರಬೇಕು. ಈ ಪ್ರಪಂಚದಲ್ಲಿರುವ 7 ಖಂಡಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾಲೆಜ್ ಇದ್ದಾಗ ಫಸ್ಟ್ ನೋಡಿ ಏಷ್ಯಾ ಖಂಡ ಅಂತ ಬರುತ್ತೆ. ಆಮೇಲೆ ಉತ್ತರ ಅಮೆರಿಕಾ, ಹೌದಾ? ದಕ್ಷಿಣ ಅಮೆರಿಕಾ ನೋಡಿ, ಯುರೋಪ್ ಖಂಡ, ಇದು ಆಫ್ರಿಕಾ, ಇದು ಆಸ್ಟ್ರೇಲಿಯಾ, ಅಂಟಾರ್ಟಿಕ್ ಅಂತ ಕೆಳಗಡೆ ಬರುವಂಥದ್ದು. ಗೊತ್ತಿರಬೇಕು 7 ಖಂಡಗಳ ಬಗ್ಗೆ. ಅವ್ರು ಏನು ಕೇಳಿದಾನಂದ್ರೆ ಬಿಮ್ಸ್ಟಿಕ್ ಅಂದ್ರೆ ಏನಂತ ನೇರವಾಗಿ ಲಾಂಗ್ ಫಾರ್ಮ್ ಕೇಳಕ್ಕಿಂತ ನಿಮಗೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ ಅಂತ ಏನು ಸಾರ್ ಕೇಳಿದ್ನಲ್ಲ ಅದೇ ತರ ಇದು ಎಕ್ಸಾಮಿಗೆ ಕೇಳಿದ್ದಾರೆ. ಬಿಮ್ಸ್ಟಿಕ್ ಅಂದ್ರೆ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಿ ಬಂಗಾಳ ಕೊಲ್ಲಿ ಇರುವಂತ ಒಂದು ಸಂಘಟನೆ. ಇಲ್ಲಿ ಎತ್ತಿರ್ಬೇಕು ಅಂದ್ರೆ ಎಕ್ಸಾಂಪಲ್ ಆಗ್ಬೇಕು ಅಂದ್ರೆ ದಕ್ಷಿಣ ಏಷ್ಯಾ ಭಾಗದ ದಕ್ಷಿಣದಲ್ಲಿದೆ ಭಾರತ. ಏಷ್ಯಾದ ದಕ್ಷಿಣ ಭಾಗದಲ್ಲಿ ಭಾರತ ಇದೆ. ಈ ಭಾರತದ ದಕ್ಷಿಣ ಭಾಗದಲ್ಲಿ ಇಲ್ಲಿ ಬಂಗಾಳ ಕೊಲ್ಲಿ ಇದೆಯಲ್ಲ, ಈ ಬಂಗಾಳ ಕೊಲ್ಲಿ ಇರುವ ಸುತ್ತುವರೆದಿರುವಂತ ರಾಷ್ಟ್ರಗಳ ಏನು 7 ರಾಷ್ಟ್ರಗಳಿದಾವಲ್ಲ, 7 ಬಂಗಾಳ ಕೊಲ್ಲಿದ ಸುತ್ತುವರೆದಂತ ರಾಷ್ಟ್ರಗಳ ಒಂದು ಸಂಘಟನೆಗೆ ಈ ಬಿಮ್ಸ್ಟಿಕ್ ಆಗಿರುತ್ತೆ. ನೇರವಾಗಿ ಎಕ್ಸಾಮ್ ಕೇಳಿದ್ದಾರೆ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಭಾರತ ಇದೆ. ಈ ದಕ್ಷಿಣ ಮಧ್ಯ ಏಷ್ಯಾ ಪ್ಲಸ್ ಆಗ್ನೇಯ ರಾಷ್ಟ್ರಗಳನ್ನು ಸೇರಿ ಟೋಟಲ್ 7 ರಾಷ್ಟ್ರಗಳ ಒಂದು ಸಂಘಟನೆವೇ ಈ ಬಿಮ್ಸ್ಟಿಕ್ ಆಗಿರುತ್ತೆ. ಹಾಗಾಗಿ ನೇರವಾಗಿ ಎಕ್ಸಾಮ್ ಅಲ್ಲಿ ಕೂಡ ಲಾಂಗ್ ಫಾರ್ಮ್ ಕೇಳಿದಾನೆ. ಹಾಗಾದ್ರೆ ಏನಂದ್ರೆ ಬಾಯ್ ಆಫ್ ಬಂಗಾಲ್ ಅಂದ್ರೆ ಏನು? ಬಂಗಾಳ ಕೊಲ್ಲಿಯಲ್ಲಿ ಬರುವಂತದ್ದು, ಈ ಭಾಗದಲ್ಲಿ ಬರುವಂತ ರಾಷ್ಟ್ರಗಳು. ಬಾಯ್ ಆಫ್ ಬಂಗಾಲ್. ಯುನಿಟಿವಿಟಿ ಫಾರ್ ಮಲ್ಟಿ ಸ್ಟ್ರಕ್ಚರಲ್ ಟೆಕ್ನಾಲಜಿ ಅಂಡ್ ಎಕನಾಮಿಕ್ಸ್ ಅಂಡ್ ಕೋಆಪರೇಷನ್. ಹಾಗಾದ್ರೆ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ, ಈ 7 ರಾಷ್ಟ್ರಗಳ ಬಂಗಾಳ ಕೊಲ್ಲಿರು ಸುತ್ತಿರುವಂತ ರಾಷ್ಟ್ರಗಳು ಅಲ್ಲಿರುವ ತಾಂತ್ರಿಕವಾಗಿ ಆಗಿರಬಹುದು ಅಥವಾ ಅಲ್ಲಿರುವ ಆರ್ಥಿಕ ಕ್ಷೇತ್ರದಲ್ಲಿ ಆಗಿರಬಹುದು, ಒಬ್ಬರಿಗೊಬ್ಬರು ಸಹಕಾರ ಕೊಡುವಂತ ವಲಯ ಆಗಿದೆ. ಇವೆಲ್ಲ ರಾಷ್ಟ್ರಗಳಾಗಿದೆ. ಹಾಗಾಗಿ 7 ರಾಷ್ಟ್ರಗಳ ಬಗ್ಗೆ ನಿಮಗೆ ಜಸ್ಟ್ ಎಲ್ಲಿ ಬರುತ್ತೆ, ಹೆಂಗ್ ಬರುತ್ತೆ ಅಂತ ಕಾಮನ್ ಆಗಿ ಗೊತ್ತಿರಬೇಕು. ಹಾಗಾದ್ರೆ ಸರ್ 7 ರಾಷ್ಟ್ರಗಳು ಒಬ್ರಿಗೊಬ್ಬ ಆರ್ಥಿಕ ಸಹಕಾರ ಏನು ಕೊಡುತ್ತೆ ಸರ್? ಆರ್ಥಿಕ ಸಹಕಾರ ಏನು ಕೊಡುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ನೋಡಿ, ವ್ಯಾಪಾರ ಮತ್ತು ಹೂಡಿಕೆ, ಹೌದಾ? ಯಾವುದೇ ಒಂದು ರಾಷ್ಟ್ರ, ನಾನು ನಿನ್ನೆ ಹೇಳಿದಾಗ ಬ್ರಿಕ್ಸ್ ಶೃಂಗಸಭೆಯಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಹೇಳಿದೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಸ್ ನಲ್ಲಿ ಬ್ರಿಕ್ಸ್ 5 ಸದಸ್ಯ ರಾಷ್ಟ್ರಗಳು ತಮ್ಮನ್ನು ತಾವು ಪ್ರಮುಖವಾದ ಹಣವನ್ನು ಇಟ್ಟಿರ್ತಾರೆ. ಆರ್ಥಿಕವಾಗಿ ಯಾವುದಾದ್ರೂ ಒಂದು ದೇಶದಲ್ಲಿ ಬಿಕ್ಕಟ್ಟು ಉಂಟಾದಾಗ ಆ ಸಂದರ್ಭದಲ್ಲಿ ಹಣವನ್ನು ಆಟೋಮೆಟಿಕ್ ಯೂಸ್ ಮಾಡ್ಕೋತಾರೆ.
ಹಾಗಾಗಿ ಇಲ್ಲಿ ಆರ್ಥಿಕ ಸಹಕಾರಕ್ಕಾಗಿ ಸೊ 7 ರಾಷ್ಟ್ರಗಳು ತಮ್ಮದೇ ಆದಂತ ಒಂದು ವ್ಯಾಪಾರ ಮಾಡಕ್ಕೆ ಕೂಡ ಹೂಡಿಕೆ ಮಾಡಬಹುದು ಮತ್ತು ತಮ್ಮದೇ ಆದಂತ ಒಂದು ಫಂಡ್ ಕೂಡ ಇಡಬಹುದು. ಸೊ ಮೊದಲನೇದಾಗಿ ಆಮೇಲೆ ಟೆಕ್ನಾಲಜಿ ಇವತ್ತಿನ ಮೂಮೆಂಟ್ ಅಲ್ಲಿ ಗೊತ್ತಿರಬೇಕು ನಿಮಗೆ, ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆ. ಸೊ ಆಮೇಲೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆಗ್ತಾ ಇದೆ. ಸೊ ಹಾರ್ಮುಜ್ ಜಲಸಂಧಿ ರದ್ದು ಮಾಡಿದ್ದಾರೆ. ಸೊ ತೈಲ ಉತ್ಪಾದನೆ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಗೆಲ್ಲ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಎಲ್ಲರಿಗೂ ಗೊತ್ತಿರಬೇಕು. ಹಾಗಾಗಿ ಸೊ ಟೆಕ್ನಾಲಜಿಯಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ ಆಗಬೇಕಾದ್ರೆ, ಸೊ ಎಕ್ಸಾಂಪಲ್ ನೋಡಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಯ್ತು ಅಂತ ತಿಳ್ಕೊಳ್ಳಿ ಆ ಟೈಮಲ್ಲಿ, ಅಥವಾ ಭಾರತ ಅಮೆರಿಕ ಯುದ್ಧ ಆದಾಗ್ತಾ, ಅಥವಾ ಭಾರತ ಚೀನಾ ಯುದ್ಧ ಆಗುವ ಸಂದರ್ಭದಲ್ಲಿ ಅವೆಲ್ಲ ಸಂಘಟನೆ ಯಾಕೆ ಮಾಡಿರ್ತಾರೆ ಅಂದ್ರೆ ಒಬ್ಬರೊಬ್ಬರು ಸಹಕಾರ ಕೊಡುವಂಥದ್ದು. ಟೆಕ್ನಾಲಜಿಯಿಂದ ನಿಮ್ಗೆ ಗೊತ್ತಿರಬೇಕು, ಹೌದಾ? ನೋಡಿ 1957ರಲ್ಲಿ ಸೊ ಏನಪ್ಪಾ ಅಂದ್ರ ರಷ್ಯಾದ ಸ್ಪುಟ್ನಿಕ್ ಮೊಟ್ಟ ಮೊದಲ ಬಾರಿ ಉಡಾವಣೆ ಮಾಡಿದ್ರು. ಆದ್ರೆ ನಮ್ಮ ದೇಶದಲ್ಲಿ ಇರುವಂತ ಇಸ್ರೋ 1969ರಲ್ಲಿ ಸ್ಥಾಪನೆ ಆಗಿದೆ, ಟೆಕ್ನಾಲಜಿ ನೋಡ್ಬೇಕಾದ್ರೆ, ಹೌದಾ? ಸೊ ಹಾಗಾದ್ರೆ ನಮ್ಗಿಂತ ಅವ್ರು ಎಷ್ಟು ಶತಮಾನ ನೋಡಿ ಎಷ್ಟು ಮುಂದಿದ್ದಾರೆ, ಅವ್ರು ಆಲ್ರೆಡಿ ಸ್ಥಾಪನೆ ಮಾಡಿ ಉಡಾವಣೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಏನಪ್ಪಾ ಅಂದ್ರೆ 1958ರಲ್ಲಿ ನಾಸಾ ಸ್ಥಾಪನೆ ಆಗುತ್ತೆ ಅಮೆರಿಕದಲ್ಲಿ, 1958ರಲ್ಲಿ ನಾಸಾ ಸ್ಥಾಪನೆ ಆಗುತ್ತೆ. ಆದ್ರೆ 1969ನಲ್ಲಿ ನಮ್ಮ ಇಸ್ರೋ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ನಾವು ಟೆಕ್ನಾಲಜಿಯಲ್ಲಿ ತುಂಬಾ ಪ್ರಮಾಣದಲ್ಲಿ ಹಿಂದುಳಿದಿರ್ತೀವಿ. ಹಾಗಾಗಿ ಈ ಟೆಕ್ನಾಲಜಿಯಲ್ಲಿ ಹಿಂದುಳಿದಕ್ಕಾಗಿ ಯಾವ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳದಾವು ಅವರ ಸಹಕಾರವನ್ನು ತಗೊಳ್ಳೋದು, ಒಬ್ಬರಿಂದ ಒಬ್ಬರ ಸಹಕಾರವನ್ನು ತಗೊಂಡು ಇವರೆಲ್ಲ ತಮ್ಮ ದಕ್ಷಿಣದ ಏಷ್ಯಾ ಮತ್ತು ಆಗ್ನೇಯ ರಾಷ್ಟ್ರಗಳ ಒಂದು ಸಂಘಟನೆ ಗುಂಪು ಮಾಡಿರ್ತಾರೆ. ಆ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಸಹಕಾರವನ್ನು ಕೊಟ್ಟು ಒಂದು ದೇಶ ಇನ್ನೊಂದು ದೇಶಕ್ಕೆ ಸಹಕಾರ ಕೊಟ್ಟು ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡ್ತಾ ಹೋಗುವಂತ ಕೆಲಸ ಮಾಡುತ್ತೆ. ಹಾಗಾಗಿ ಗೊತ್ತಿರಬೇಕು, ಎಕ್ಸಾಮ್ ನೇರವಾಗಿ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಭಾರತ ಕೂಡ ಮ್ಯಾಪ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಸೊ ಈಗ ಗೊತ್ತಿರಬೇಕು, ಏಷ್ಯಾ ಖಂಡದ ದಕ್ಷಿಣ ಭಾರತದಲ್ಲಿ ಭಾರತ ಇದೆ. ಹಾಗಾಗಿ ಏಷ್ಯಾದ ದಕ್ಷಿಣ ರಾಷ್ಟ್ರಗಳು ಮತ್ತು ಆಗ್ನೇಯ ರಾಷ್ಟ್ರಗಳು, ದಕ್ಷಿಣ ರಾಷ್ಟ್ರಗಳು ಮತ್ತು ಆಗ್ನೇಯ ರಾಷ್ಟ್ರಗಳು ಇವೆರಡೂ ಸೇರಿ ಏನಾಗುತ್ತಂದ್ರೆ ಈ ಬಿಮ್ಸ್ಟಿಕ್ ಆಗಿರುತ್ತೆ. ಹಾಗಾಗಿ 7 ರಾಷ್ಟ್ರಗಳ ಒಂದು ಸಂಘಟನೆ ಇರುತ್ತೆ. ಪ್ರಾರಂಭದಲ್ಲಿ ಕೇವಲ 4 ರಾಷ್ಟ್ರಗಳು ಸೇರಿ ಇದಕ್ಕೆ ಸ್ಥಾಪನೆ ಮಾಡ್ತಾರೆ. ಸೊ ಅವೆಲ್ಲ ನೋಡೋಣ. ಹಾಗಾಗಿ ಟೆಕ್ನಾಲಜಿಯಲ್ಲಿ ನೋಡ್ಬೇಕಾದ್ರೆ ತುಂಬಾ ಗೊತ್ತಿರಬೇಕು ನಿಮಗೆ. ಸೊ ನಾವು ಇವತ್ತಿನ ಮೂಮೆಂಟ್ ಅಲ್ಲಿ ಎಷ್ಟೋ ರಾಷ್ಟ್ರಗಳ ಹಿಂದಾಕಿದೀವಿ. ಯಾಕೆ ಗೊತ್ತಿರ್ಬೇಕಂದ್ರೆ ನೋಡಿ, 36 ಉಪಗ್ರಹ ಉಡಾವಣೆ ಮಾಡಿದಂತ ಒಂದು ರಷ್ಯಾ ದೇಶ ಇಡೀ ಪ್ರಪಂಚದಲ್ಲಿ ನಾನೇ ಬಲಿಷ್ಠ ಅನ್ಕೊಂಡು ತಿರುಗಾಡ್ತಾ ಇರುತ್ತೆ. ಆದ್ರೆ ಭಾರತ ದೇಶದ ಇಸ್ರೋ ಸಂಸ್ಥೆಯು 2017ರಲ್ಲಿ 2017ನಲ್ಲಿ ನೋಡಿ PSLV C-37 ಆಧಾರದ ಮೇಲೆ ಏಕಕಾಲದಲ್ಲಿ 104 ಉಪಗ್ರಹಗಳು ಉಡಾವಣೆ ಮಾಡಿದ್ದೀವಿ, ಹೌದಾ? ಏಕಕಾಲದಲ್ಲಿ ಇಷ್ಟೊಂದು ಉಪಗ್ರಹವನ್ನು ಮಾಡಿ ಇಡೀ ವಿಶ್ವದಲ್ಲಿ ಗಿನ್ನಿಸ್ ದಾಖಲಾಗಿದೆ. ಹಾಗಂದ್ರೆ ಅಷ್ಟು ಟೆಕ್ನಾಲಜಿಯಿಂದ ಮುಂದುವರಿಬೇಕಾದ ಕಾರಣ ಅಂದ್ರೆ ಎಲ್ಲಾ ರಾಷ್ಟ್ರಗಳ ಸಹಕಾರವನ್ನು ತಗೊಂಡಿರ್ತೀವಿ. ಎಕ್ಸಾಂಪಲ್ ನಿಮ್ಗೆ ನೋಡ್ಬೇಕಾದ್ರೆ ಈಗ ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇಂಧನ, ಹೌದಾ? ಸೊ ಇಂಧನ ಬಗ್ಗೆ, ಈಗ ಇಂಧನದ ನಾವು ತೈಲ ಉತ್ಪಾದನೆ ಮಾಡುವಂತ ರಾಷ್ಟ್ರಗಳು ಸೊ ಒಪೆಕ್ ದೇಶದ ಕಂಟ್ರಿಗಳು. ಒಪೆಕ್ ದೇಶ ಕಂಟ್ರಿಗಳು ಆಲ್ಮೋಸ್ಟ್ ಎಲ್ಲ ನೋಡಿ ಪೆಟ್ರೋಲಿಯಮು, ಗ್ಯಾಸು, ಎಲ್ಲ ಡೀಸೆಲ್ಸು ಇವೆಲ್ಲ ಅವೇ ಉತ್ಪಾದನೆ ಮಾಡುತ್ತೆ. ಅಲ್ಲಿ ಯುದ್ಧ ಆದ ನಂತರ ನಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಸ್ಟಾಪ್ ಆಗ್ತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ಸಹಕಾರವನ್ನು ಕೊಡುವಂಥದ್ದು, ಹೌದಾ? ಅಲ್ಲಿ ಯುದ್ಧ ಆಗ್ತಾ ಇರೋದು ಇರಾನ್ ಮತ್ತು ಇಸ್ರೇಲ್ ಸಂಬಂಧಪಟ್ಟಂತೆ. ಅದಕ್ಕೆ ಅಮೆರಿಕ ಏನಾದ್ರೂ ಮಾಡ್ಕೊಂಡು ಕೂಡಲಿ ನಮಗೆ ಬೇಕಾಗಿಲ್ಲ. ಆದ್ರೆ ನಮ್ಮ ಭಾರತ ದೇಶ ಜೊತೆ ಅಲ್ಲಿನ ತೈಲ ಉತ್ಪಾದನೆ ರಾಷ್ಟ್ರಗಳ ಪರಸ್ಪರ ಸಹಕಾರ ಸಂಬಂಧವನ್ನು ಕಂಟಿನ್ಯೂ ಆಗಿದೆ. ಹಾಗಾಗಿ ಇಂಧನಗಳ ಕ್ಷೇತ್ರ ಆಗಿರ್ಬೋದು, ಆಮೇಲೆ ಸಂಶೋಧನೆ ಮತ್ತು ಆವಿಷ್ಕಾರ ಕ್ಷೇತ್ರ ಆಗಿರ್ಬೋದು, ಹೌದಾ? ಇವತ್ತು ನೋಡ್ರಿ, ನಾವು ಚಂದ್ರಯಾನ ಮಾಡಿದ್ವಿ, ಫಸ್ಟ್ ಚಂದ್ರಯಾನ 2 ಫೇಲ್ ಆಯ್ತು. ಚಂದ್ರಯಾನ ಫಸ್ಟ್ 2008ರಲ್ಲಿ ಸಕ್ಸಸ್ ಆಯ್ತು, ಹೌದಾ? 2008ರಲ್ಲಿ ಚಂದ್ರಯಾನ ಫಸ್ಟ್ ನಾವು ಸಕ್ಸಸ್ ಮಾಡಿದೀವಿ. ಆದರೆ ಇಲ್ಲಿ ಟೆಕ್ನಾಲಜಿ ನೋಡಿದಾಗ 2019ರಲ್ಲಿ ಚಂದ್ರಯಾನ 2 ಮಾಡಕ್ ಹೋಗಿದ್ದೀವಿ. ಆದ್ರೆ ಚಂದ್ರಯಾನ 2 ಚಂದ್ರನ ದಕ್ಷಿಣ ಭಾಗದಲ್ಲಿ ಮಿಥೇನ್ ಸಂಶೋಧನೆ ಮಾಡಕ್ಕೆ ಹೋಗುವಷ್ಟರಲ್ಲಿ ಏನಾಗತ್ತಾ, ಇದು ಫೇಲ್ ಆಯ್ತು. ಫೇಲ್ ಆದಾಗ ಮತ್ತು ಏನ್ ಮಾಡ್ತಂದ್ರೆ ಟೆಕ್ನಾಲಜಿಗೆ ಮತ್ತೆ ಏನ್ ಮಾಡೋದು, ಸಂಶೋಧನೆ ಮತ್ತು ಆವಿಷ್ಕಾರಕ್ಕೆ ಬೇರೆ ಬೇರೆ ದೇಶದ ಸಹಕಾರವನ್ನು ತಗೊಳ್ಳೋದು, ಅಂತ ರಾಷ್ಟ್ರಗಳು ಇವು ಮಾಡುವಂತ ಕೆಲಸಗಳು. ಹಾಗಾಗಿ ಇವು ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಸಾರಿಗೆ ಮತ್ತು ಒಂದಕ್ಕೊಬ್ರು, ಆಮೇಲೆ ಮೀನುಗಾರಿಕೆ ಆಗಿರ್ಬೋದು, ಮತ್ತು ಟೂರಿಸಂ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸೊ ಎಲ್ಲಾ ರಾಷ್ಟ್ರಗಳು ಒಬ್ರಿಗೊಬ್ಬರು ಸಹಕಾರವನ್ನು ಕೊಡುವಂತ ಕೆಲಸ ಮಾಡುತ್ತೆ. ಸೊ ನೋಡಿರ್ಬೇಕು ನೀವು, ಆಲ್ರೆಡಿ ಸಾರ್ಕ್ ನೋಡಿದ್ರಿ, ಬ್ರಿಕ್ಸ್ ನೋಡಿದ್ರಿ, ಅವು ಕೂಡ ಅದೇ ತರ. ಬಟ್ ಇಲ್ಲಿ ಕೂಡ ಬಿಮ್ಸ್ಟಿಕ್ ಕೂಡ ಇದೆ, ಗೊತ್ತಿರಬೇಕು. ಇನ್ನೊಂದು ಸಾರಿ ಹೇಳ್ತೀನಿ, ಬಿಮ್ಸ್ಟಿಕ್ ಅಂತಂದ್ರೆ ನಿಮ್ಮ ಮೈಂಡಲ್ಲಿ ಇರಬೇಕು, ನೇರವಾಗಿ ಭಾರತ ದೇಶದಲ್ಲೇ ಇದೆ ಅಲ್ಲ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಆಗ್ನೇಯ ರಾಷ್ಟ್ರಗಳು, ಹೌದಾ? ದಕ್ಷಿಣ ಏಷ್ಯಾ ಆಗ್ನೇಯ ರಾಷ್ಟ್ರಗಳು ಸೇರಿ ಈ ಒಂದು ಬಿಮ್ಸ್ಟಿಕ್ ಅನ್ನು ಸ್ಥಾಪನೆ ಮಾಡಿದ್ದಾರೆ, ಗೊತ್ತಿರಬೇಕು. ಸೊ ಇಷ್ಟು ಕೂಡ ನಿಮಗೆ ಕಾಮನ್ ಆಗಿ ಸೊ ಇಂಟ್ರೊಡಕ್ಷನ್. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ನೋಡಿ,
ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಬಿಮ್ಸ್ಟೆಕ್ ಅಂದ್ರೆ ಏನ ಅಂತ ಹೇಳಿದಾಗ ಫುಲ್ ಫಾರ್ಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ, ಸೊ ಇಲ್ಲಿ ನೋಡಿ ಹೇಳಿದ್ನಲ್ಲ, ಬಂಗಾಳ ಕೊಲ್ಲಿಯಲ್ಲಿರುವ ತೀರದಲ್ಲಿರುವ, ಸೊ ಅದರ ಹತ್ತಿರದಲ್ಲಿರುವ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ರಾಷ್ಟ್ರಗಳು, ಹೌದಾ, ಆಗ್ನೇಯ ಏಷ್ಯಾದ ದೇಶಗಳ ನಡುವೆ ಸೊ ಒಂದು ಪ್ರಾದೇಶಿಕ ಅಂತಾರಾಷ್ಟ್ರೀಯ ಸಂಘಟನೆ. ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ನೇರವಾಗಿ ಕ್ವಶನ್ಸ್ ಕೇಳಿದ್ದಾರೆ, ಹೌದಾ. ಸೊ ಬಿಮ್ಸ್ಟಿಕ್ ಅಂದ್ರೆ ಏನಂತ ನೇರವಾಗಿ ಎಕ್ಸಾಮ್ ಬಂದಿದೆ, ಹಾಗಾಗಿ ಗೊತ್ತಿರಬೇಕು. ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ರಾಷ್ಟ್ರಗಳು, ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾದ್ರೆ ಸ್ಥಾಪನೆ ಆಗಿದ್ದು ನೋಡ್ರಿ, ಇದು June 6, 1997. PCPS ಎಕ್ಸಾಮ್ಗೆ ರಗೂಡ್ ಸಾರಿ ಕೇಳಿದ್ದಾರೆ, ಬಿಮ್ಸ್ಟಿಕ್ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳಿದ್ದಾರೆ, ಹೌದಾ. ನೋಡಿ ಸಾರ್ಕ್ ಬಂದಾಗ, ನೋಡ್ರಿ ಇಸ್ರೋ ಸಂಸ್ಥೆ ಬಂದಾಗ 1945 ಅಂತ ಹೇಳಿದೆ, ಹೌದಾ. ಸೊ ಅದೇ ರೀತಿ ಸಾರ್ಕ್ ಬಂದಾಗ 1985 ಹೇಳಿದೆ. ಆಮೇಲೆ ಬ್ರಿಕ್ಸ್ ಬಂದಾಗ 2006ರಲ್ಲಿ ಸೊ ಪ್ರಾರಂಭ ಆಗುತ್ತೆ. ಸೊ ಈಗ ಹೇಳ್ತಾನೆ ಬಿಮ್ಸ್ಟಿಕ್ ಹೇಳ್ತಾ ಇದ್ದೀನಿ 1997. ಸೊ ಗೊತ್ತಿತ್ತು, ನಾಳೆ ಕಾಲಾನುಕ್ರಮದಲ್ಲಿ ಕೇಳ್ಬಿಡ್ತಾನೆ ನೇರವಾಗಿ. ಸೊ ಆಗ ಎಕ್ಸಾಮ್ಗಳಲ್ಲಿ ನಿಮಗೆ ಸೊ ಎಷ್ಟು ನಾಲೆಜ್ ಇದ್ರೂ ಕೂಡ ಕಡಿಮೆ, ಕ್ವಶನ್ಸ್ ಪೇಪರ್ ಡೆಪ್ತ್ ಆಗಿ ಬರ್ತಾ ಇದೆ. ಸೊ ನೋಡ್ಬೇಕು, June 6, 1987ರಲ್ಲಿ ಇದು ಏನಂದ್ರೆ ಥೈಲ್ಯಾಂಡ್ ರಾಜಧಾನಿ, ಹೌದಾ. ಸೊ ಥೈಲ್ಯಾಂಡ್ ರಾಜಧಾನಿ, ಈ ಥೈಲ್ಯಾಂಡ್ ರಾಜಧಾನಿ ಸೊ ಬ್ಯಾಂಕಾಕ್ ಆಗಿರೋದ್ರಿಂದ ಅಲ್ಲಿ ಘೋಷಣೆ ಆಗುತ್ತೆ. ಸೊ ಘೋಷಣೆ ಆಧಾರದ ಮೇಲೆ ಏನಾಗತ್ತಂದ್ರ ಇದು ಸ್ಥಾಪನೆ ಆಗುತ್ತೆ. ನಾಳೆ ಎಕ್ಸಾಮಿಗೆ ಏನ್ ಕೇಳ್ತಾನೆ, ನೇರವಾಗಿ ಎಕ್ಸಾಮಿಗೆ ಕೇಳ್ತಾನೆ, ಹೆಂಗ್ ಕ್ವಶನ್ಸ್ ಕ್ಲಿಕ್ ಮಾಡ್ತಾನೆ, ಬಿಮ್ಸ್ಟಿಕ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಆಗಿದ್ದು, ಪ್ರಾರಂಭ ಆಗಿದ್ದು ಎಲ್ಲಿ ಅಂತ ಕೇಳ್ತಾನೆ. ಸೊ 99% ಹುಡುಗರು ಎಕ್ಸಾಮ್ ಹಾಲಲ್ಲಿ ಏನ್ ಮಾಡ್ತಾರಪ್ಪ ಅಂತಂದಾಗ, ಸೊ 90% ಹುಡುಗರು ಏನ್ ಮಾಡ್ತಾರಂದ್ರ ಎಲ್ಲ ಬಾಂಗ್ಲಾದೇಶದ ಢಾಕಾದಲ್ಲಿ ಆಗ್ತಾರೆ. ಯಾಕಂದ್ರೆ ಹೆಡ್ ಕ್ವಾರ್ಟರ್ಸ್ ಬಾಂಗ್ಲಾದೇಶ ಢಾಕಾ. ಬಟ್ ಆದ್ರೆ ಘೋಷಣೆ ಆಗಿದ್ದ ಸ್ಥಳ ನಾನು ನಿನ್ನೆ ಹೇಳಿದೆ ಸರ್, ಸಾರ್ಕ್ ಬಗ್ಗೆ ಹೇಳಿದಾಗ ನೋಡ್ರಿ, ನಿನ್ನೆ ಹೇಳಿದೆ, ಹೌದಾ. ಸಾರ್ಕ್ ಬಗ್ಗೆ ನಾನು ನಿನ್ನೆ ಕ್ಲಾಸ್ ಮಾಡಿದಾಗ ಸಾರ್ಕ್ ಶೃಂಗಸಭೆ ಘೋಷಣೆ ಆಗಿದೆಯಲ್ಲಿ ಬಾಂಗ್ಲಾದೇಶದ ಢಾಕಾ. ಆದ್ರೆ ಸಾರ್ಕ್ ಹೆಡ್ ಕ್ವಾರ್ಟರ್ಸ್ ಇರೋದು ನೇಪಾಳದ ಕಠ್ಮಂಡುದಲ್ಲಿ. ಹಾಗಾಗಿ ಎಕ್ಸಾಮಿಗೆ 2018ರಲ್ಲಿ ನೇರವಾಗಿ PSS ಸಿವಿಲ್ ಎಕ್ಸಾಮಿಗೆ ಕ್ಲಿಕ್ ಮಾಡಿದ್ದಾನೆ. ಏನ್ ಕ್ವಶನ್ಸ್ ಕ್ಲಿಕ್ ಮಾಡಿದ ಅಂದ್ರೆ, ಸಾರ್ಕ್ ಶೃಂಗಸಭೆಯು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕ್ವಶನ್ಸ್ ಕೇಳಿದ್ದಾನೆ, ಹೆಡ್ ಕ್ವಾರ್ಟರ್ಸ್ ಕೇಳಲಿಲ್ಲ, ಹೌದಾ. ಸೊ ಗೊತ್ತಿರಬೇಕು, ಹಾಗಾಗಿ ನಿಮ್ಗೆ ಗೊತ್ತಿರಬೇಕು, ಇದು ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ನಲ್ಲಿ ಘೋಷಣೆ ಆಗುತ್ತೆ, ಹೌದಾ. ಈ ಘೋಷಣೆ ಆಗಿದ ನಂತರ ಏನಾಗತ್ತಂದ್ರ, ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಬಾಂಗ್ಲಾದೇಶದ ಢಾಕಾ, ಕರೆನ್ಸಿ ಬಂದು ಟಾಕಾ. ಹಾಗಾಗಿ ಗೊತ್ತಿರಬೇಕು, ಬಾಂಗ್ಲಾದೇಶದ ಢಾಕಾದಲ್ಲಿ ಇದು ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ನೇರವಾಗಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ, ಓಕೆ. ಹಾಗಾದ್ರೆ ಸೊ ನೋಡಿ, ಇದರ ವಾಕ್ಯ ಏನು ಸರ್, ಇದ್ರ ಏನು ವಾಕ್ಯಗಳು ಕೇಳಲ್ಲ ಸರ್. ವಾಕ್ಯಗಳು ಎಲ್ಲಿ ಕೇಳ್ತಾರೆ, ಥೀಮ್ಸ್ಗಳು ಎಲ್ಲಿ ಕೇಳ್ತಾರೆ, ಇದ್ರ ಘೋಷ ವಾಕ್ಯ ಎಲ್ಲಿ ಕೇಳ್ತಾರೆ ಅಂದ್ರೆ 2026ರಲ್ಲಿ, 2026, 2025ರಲ್ಲಿ ಈಗೇನು ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಆಧಾರದ ಮೇಲೆ ಎಲ್ಲಿ ಬಿಮ್ಸ್ಟಿಕ್ ಶೃಂಗಸಭೆ ನಡೀತು ಅಲ್ಲಿದ್ದು ವಿಚಾರ ಬಗ್ಗೆ ಕೇಳ್ತಾರೆ. ಹಾಗಾಗಿ ಇದು ಹಳಿದು ಸ್ಥಾಪನೆ ಆದಾಗ ಶಾಂತಿಯುತ ಅಥವಾ ಸಮೃದ್ಧ ಮತ್ತು ಸುಸ್ಥಿರ ಬಂಗಾಳ ಕೊಲ್ಲಿಯುತ ಅಂತ ಕರಿ. ಸೊ ಸ್ಥಾಪನೆ ಆದಾಗ ಒಂದು ಘೋಷವಾಕ್ಯ ಆಗಿತ್ತು. ಸೊ ಇದ್ರ ಬಗ್ಗೆ ಏನೋ ಇಷ್ಟು ತಲೆ ಕಟ್ಸೋಕೆ ಹೋಗ್ಬೇಡಿ, ನಿಮಗೆ ಬಿಮ್ಸ್ಟಿಕ್ ಅಂದ್ರೆ ಏನು ಅದ್ರ ಪ್ರಮುಖವಾದ ಅಂಶಗಳು ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ನೋಡಿ, ಹೌದಾ. ಹಾಗಾದ್ರೆ ಇಲ್ಲಿ ನೋಡಿ ಸರ್, ಹಾಗಾದ್ರೆ ಬಿಮ್ಸ್ಟಿಕ್ ಅಂತಂದಾಗ ನಾವು ಹೇಳಿದೀವಿ ಪ್ರಾರಂಭದಲ್ಲಿ ಕೇವಲ 4 ರಾಷ್ಟ್ರಗಳು ಸೇರಿ, ಎಷ್ಟು ರಾಷ್ಟ್ರಗಳ್ರಿ, 4 ರಾಷ್ಟ್ರ ಸೇರಿ ಪ್ರಾರಂಭಿಸಲಾಯಿತು, ಹೌದಾ. 4 ರಾಷ್ಟ್ರಗಳು ಯಾವಾಗಂದ್ರೆ 1997, ಹೌದಾ, June 6ರಂದು, ಹೌದಾ. ಸೊ June 6ರಂದು ಏನಾಗತ್ತಂದ್ರ, June 6ಗೆ ಏನಾಗತ್ತಂದ್ರೆ ಬಾಂಗ್ಲಾದೇಶ ಢಾಕಾಕ್ನಲ್ಲಿ ನೋಡಿ ಇದು ಎಷ್ಟು ಅಂದ್ರ ಗೊತ್ತಿರಬೇಕು, ಬಾಂಗ್ಲಾ, ಸೊ ಭಾರತ, ಶ್ರೀಲಂಕಾ, ಥೈಲ್ಯಾಂಡ್. ಸೊ ಓಕೆ, ಭಾರತ, ಬಾಂಗ್ಲಾ, ಶ್ರೀಲಂಕಾ, ಥೈಲ್ಯಾಂಡ್, ಈ 4 ರಾಷ್ಟ್ರಗಳು ಸ್ಥಾಪನೆ ಆಗುತ್ತೆ. ಈ 4 ರಾಷ್ಟ್ರಗಳು ಬಿಮ್ಸ್ಟಿಕ್ ಅನ್ನು ಪ್ರಾರಂಭ ಮಾಡಕ್ಕೆ ಕಾರಣಕರ್ತ. ಈಗ ನಾನು ನಿನ್ನೆ ಹೇಳಿದೆ, ಸೊ ಬ್ರಿಕ್ಸ್ ಬಗ್ಗೆ ಹೇಳಿದೆ, ಹೌದಾ. ಸೊ ಬ್ರಿಕ್ಸ್, ಹೌದಾ, ನಿನ್ನೆ ಬ್ರಿಕ್ಸ್ ಬಗ್ಗೆ ಹೇಳಿದೆ. ಬ್ರಿಕ್ಸು 2006ರಲ್ಲಿ 2 ದೇಶಗಳ ಬಗ್ಗೆ ಕೌಂಟ್ ಮಾಡ್ತಾ ಇದ್ದೀನಿ. 2006ರಲ್ಲಿ ಓನ್ಲಿ ಬ್ರಿಕ್ ಇತ್ತು, ಹೌದಾ, ಬ್ರಿಕ್ ಇತ್ತು. ಸೊ ಭಾರತ, ರಷ್ಯಾ, ಇಂಡಿಯಾ, ಸೊ ಚೀನಾ, ಬ್ರಿಜಲ್ ಈ 4 ಕಂಟ್ರಿ ಇತ್ತು. ಆ ನಂತರ 2010ರಲ್ಲಿ ಏನಾಗತ್ತಂದ್ರೆ ದಕ್ಷಿಣ ಆಫ್ರಿಕಾ ಆ್ಯಡ್ ಆಗತ್ತೆ. ಸೊ ಬ್ರಿಕ್ಸ್ ಆಗತ್ತೆ. ಅದೇ ತರಾಗಿ ಅವಾಗತ್ತಂದ್ರೆ ಈಟ್ ಅಂತಂದ್ರೆ ಏನೇ ಇದು ಲಾಂಗ್ ಫಾರ್ಮ್ ಅಲ್ಫಾಬೆಟ್ಸ್ ಅಷ್ಟೇ. ಸೊ 4 ಕಂಟ್ರಿಗಳಿದ್ದು 1997 ಡಿಸೆಂಬರ್ ಆದ್ರೆ ಮತ್ತೆ ಮಯನ್ಮಾರ್ ಸೇರ್ಪಡೆ ಆಗತ್ತೆ. 2004ರಲ್ಲಿ ನೇಪಾಳ ಮತ್ತು ಭೂತಾನ್ 2 ಕಂಟ್ರಿಗಳು ಸೇರ್ಪಡೆ ಆಗತ್ತೆ.
ಟೋಟಲ್ ಪ್ರಸ್ತುತವಾಗಿ ಸೊ ಈ ಬ್ರಿಕ್ಸ್ ಶೃಂಗಸಭೆಯು ಎಷ್ಟಾತಂದ್ರೆ ಟೋಟಲ್ ಎಲ್ಲ ಶಬ್ದ ಸೇರಿ ಏನಾಗುತ್ತೆ ಅಂದ್ರೆ ಬಿಮ್ಸ್ಟೆಕ್ ಆಗಿತ್ತು. ಟೋಟಲ್ 7 ಸದಸ್ಯ ರಾಷ್ಟ್ರಗಳದಾವ. ಪ್ರಸ್ತುತ ಎಷ್ಟದಾವ್ರಿ? 7 ಸದಸ್ಯ ರಾಷ್ಟ್ರಗಳದಾವ. ಮತ್ತೊಂದು ಕ್ವಶನ್ಸ್ ಕ್ಲಿಕ್ ಮಾಡಿದ ಎಕ್ಸಾಮಿಗೆ, ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಭಾರತ ದೇಶ ಸದಸ್ಯ ರಾಷ್ಟ್ರ ಹೊಂದಿಲ್ಲ? ಭಾರತವು ಯಾವ ಸದಸ್ಯ ರಾಷ್ಟ್ರ ಹೊಂದಿಲ್ಲ ಅಂತ ಕೇಳ್ಬಿಡ್ತಾನೆ. ಈ ಕೆಳಗಿನ ಯಾವುದು ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಭಾರತವು ಯಾವುದು ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಸದಸ್ಯತ್ವ ಹೊಂದಿಲ್ಲ ಅಂತ ಕೇಳ್ತಾನೆ. ಸೊ ಆಲ್ರೆಡಿ ಎಕ್ಸಾಮಿಗೆ ಹೋಗಿ ಕ್ವಶನ್ ಬರ್ತವೆ ನೋಡ್ರಿ. 2014ರಲ್ಲಿ ನಡೆದಂತ PSI ಸಿವಿಲ್ ಎಕ್ಸಾಮಿಗೆ ಕೇಳಿದ್ದಾರೆ. ಸರ್ ಹಾಗಾದ್ರೆ 2014ರಲ್ಲಿ ನಡೆದಂತ PSI ಸಿವಿಲ್ ಎಕ್ಸಾಮಿಗೆ ಕೇಳಿದ. ಸೊ ಸಿವಿಲ್ ಎಕ್ಸಾಮಿಗೆ ನೇರವಾಗಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ. ಅಲ್ಲಿ ಆಸಿಯಾನ್ ರಾಷ್ಟ್ರಗಳ ಸಂಘಟನೆಯಲ್ಲಿ ಭಾರತ ಸ್ಥಾನ ಇಲ್ಲ. ಎಕ್ಸಾಮ್ ಕೀ ಆನ್ಸರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಭಾರತವು ಈ ದೇಶದಲ್ಲಿ ಬಿಮ್ಸ್ಟಿಕ್, ಸಾರ್ಕು, ಬ್ರಿಕ್ಸ್, ವಿಶ್ವಸಂಸ್ಥೆ ಎಲ್ಲಾ ರಾಷ್ಟ್ರಗಳ ಸದಸ್ಯತ್ವವನ್ನು ಪಡೆದಿದೆ. ಹಾಗಾಗಿ ಗೊತ್ತಿರಬೇಕು ಇಲ್ಲಿ. ಹಾಗಾದ್ರೆ 7 ಸದಸ್ಯ ರಾಷ್ಟ್ರಗಳು ಯಾವ್ಯಾವ? ನೇರವಾಗಿ ಒಂದನೇದ್ದು ಭಾರತ ಇದೆ, ಬಾಂಗ್ಲಾ ಇದೆ, ಭೂತಾನ್ ಇದೆ, ನೇಪಾಳ ಇದೆ, ಶ್ರೀಲಂಕಾ ಇದೆ, ಮಯನ್ಮಾರ್ ಇದೆ, ಥೈಲ್ಯಾಂಡ್ ಇದೆ. ಹಾಗಾದ್ರೆ ಭಾರತ ರಾಜಧಾನಿ ನಿಮಗೆಲ್ಲ ಗೊತ್ತಿದೆ. ಬಾಂಗ್ಲಾದೇಶ ರಾಜಧಾನಿ ಢಾಕಾ, ಭೂತಾನ್ ರಾಜಧಾನಿ ಯಾವುದು? ಥಿಂಪು, ನೇಪಾಳ ರಾಜಧಾನಿ ಕಠ್ಮಂಡು, ಶ್ರೀಲಂಕಾ ರಾಜಧಾನಿ ಜಯವರ್ಧನ್, ಮಯನ್ಮಾರ್ ರಾಜಧಾನಿ ರಂಗೋಲಾ, ಥೈಲ್ಯಾಂಡ್ ರಾಜಧಾನಿ ಥೈಲ್ಯಾಂಡ್ ರಾಜಧಾನಿ ಯಾವುದು? ಬ್ಯಾಂಕಾಕ್. ಸೊ ಹಾಗಾಗಿ ಇವು 7 ರಾಷ್ಟ್ರಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಯಾವ ದೇಶದಲ್ಲಿ ಬಿಮ್ಸ್ಟಿಕ್ ಶೃಂಗಸಭೆ ನಡೀತೋ ಆ ದೇಶದ ಅಧ್ಯಕ್ಷರು ಅದರ ಸ್ಥಾನವನ್ನು ವಹಿಸಿಕೊಳ್ಳುತ್ತಾರೆ. ಹಾಗಾಗಿ ಗೊತ್ತಿರಬೇಕು 7 ರಾಷ್ಟ್ರಗಳ ಒಂದು ಸಂಘಟನೆ ಆಗಿರೋದ್ರಿಂದ ಈ ಬಿಮ್ಸ್ಟಿಕ್ ಎಂಬುದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಇದರ ನೇತೃತ್ವವನ್ನು ವಹಿಸಿದ್ದಾರೆ ದೇಶ ನೋಡಿ. ಅಲ್ಲಿ ಸಾರ್ಕ್ ಶೃಂಗಸಭೆ ಹೇಳಿದಾಗ ಸೊ ಸಾರ್ಕ್ದ ಫಂಡ್ ಅದೇ ಬೇರೆ, ಸಾರ್ಕ್ನ ಆರ್ಥಿಕ ಸಂಸ್ಥೆ ಬೇರೆ ಇತ್ತು, ಸಾರ್ಕ್ನ ರಾಜಕೀಯ ಸಂಸ್ಥೆ ಬೇರೆ ಇತ್ತು, ಸಾರ್ಕ್ನ ಸಾಂಸ್ಕೃತಿಕ ಮತ್ತು ಕಲೆ ಸಂಸ್ಕೃತಿ ಬೇರೆ ಇತ್ತು. ಆದ್ರೆ ಇದು ಈ ಕ್ಷೇತ್ರಗಳಲ್ಲಿ ಅಂದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ದೇಶಗಳು ಅದರ ಅಧಿಕಾರವನ್ನು ವಹಿಸಿಕೊಳ್ತಾರೆ ಅವಾಗ ನೋಡ್ಬೇಕಾ. ಭದ್ರತೆಯಲ್ಲಿ ಅಥವಾ ಸೊ ಭಯೋತ್ಪಾದನೆ ನಿಗ್ರಹದಲ್ಲಿ, ಇಂಧನದಲ್ಲಿ ಅಥವಾ ವಿಪತ್ತು ನಿರ್ವಹಣೆಯಲ್ಲಿ ಭಾರತ ದೇಶ ಸ್ಥಾನವನ್ನು ಪಡೆದಿದೆ. ನೇರವಾಗಿ ಸರ್ ನಮಗೆ KE ಎಕ್ಸಾಮ್ ಅಲ್ಲಿ ನೋಡಿ, KE ಎಕ್ಸಾಮ್ ಅಲ್ಲಿ ನಮಗೆ ಕ್ವಶನ್ ಪೇಪರ್ ಅರ್ಥ ಆಗ್ತಾ ಇಲ್ಲ ಸರ್, ಯಾಕಂದ್ರೆ ಅಮೆರಿಕ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿ ಬಂದಿದ್ದ ನಾವು, ಕ್ವಶನ್ ಪೇಪರ್ ತೆಗಿತಾನೆ. ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಗೆ ಹೇಳ್ತಾ ಇರೋದು ಚೂರು ಡೆಪ್ತ್ ಹೋಗ್ತಾನೆ. ಇವತ್ತಿನ ಸ್ಥಾಪನೆ ಕೇಂದ್ರ ಕಚೇರಿ ಅದು ಎಲ್ಲಿ ಸದಸ್ಯ ರಾಷ್ಟ್ರಗಳು ಕೇಳೋದು ಬಿಟ್ಟಿದ್ದಾನೆ, ಎಲ್ಲಿ ಹೋಗ್ತಾನೆ ಅಂತ ಒಂದು ಸ್ಟಾಪ್ ಮುಂದಕ್ಕೆ ಹೋಗಿದ್ದಾನೆ. ಹಾಗಾಗಿ ಕ್ವಶನ್ಸ್ ಪೇಪರ್ ಏನಿದೆಯೋ ಆ ಕ್ವಶನ್ಸ್ ಪೇಪರ್ ತಕ್ಕಂತೆ ನಾವು ಸ್ಟಡಿ ಮಾಡಬೇಕು. ಓಕೆನಾ? ಯಾವತ್ತಾದ್ರೂ ನೋಡ್ರಿ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ನೋಡ್ಬೇಕಾದ್ರೆ ಎಲ್ಲರೂ ನೋಡಿ, ಎಲ್ಲ ಬುಕ್ಸ್ಗಳು ಎಲ್ಲ ನೋಡಿ, ಯಾರು ಕೂಡ ನೋಡ್ರಿ ಸ್ಥಾಪನೆ ಅದರ ಹೆಡ್ ಕ್ವಾರ್ಟರ್ಸು, ಅದರ ಪ್ರಾರಂಭ ಎಲ್ಲೇ ಇತ್ತು, ಪ್ರಸ್ತುತ ಎಲ್ಲೇ ಇತ್ತು, ಅದ್ರ ಎಷ್ಟು ಸದಸ್ಯ ರಾಷ್ಟ್ರಗಳು ಮುಗಿತು, ಇಷ್ಟೇ ಕೊಡ್ತಾರೆ. ಆದರೆ ಅಂತಾರಾಷ್ಟ್ರೀಯ ಸಂಘಟನೆದ ನಿಜವಾದ ಅದರ ಸಂಬಂಧಗಳು, ಅದರಿರುವ ಇನ್ಫಾರ್ಮೇಶನ್ಗಳನ್ನ ಬೇರೆ ಇರೋದ್ರಿಂದ ಗೊತ್ತಿರಬೇಕು ಸರ್ ನಿಮಗೆ. ಹಾಗಾದ್ರೆ ನಾನು ಹೇಳ್ತಾ ಇದ್ದೆ ನಿಮಗೆ ನೋಡಿ, ಈ ಬ್ರಿಕ್ಸ್ ಬಗ್ಗೆ ಹೌದಾ, ಈ ಬ್ರಿಕ್ಸ್ ಬಗ್ಗೆ 2016ರಲ್ಲಿ ನಿಮಗೆ 125 ಮಾರ್ಕ್ಸ್ KS ಮೇನ್ಸಿಗೆ ಹೌದಾ, KS ಮೇನ್ಸಿಗೆ ನೇರವಾಗಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ್ದಾನೆ ಹೌದಾ, KS ಮೇನ್ಸಿಗೆ SI ಟಾಪಿಕ್ ಕೇಳಿದ್ದಾನೆ. ಓಕೆನಾ? ಹಾಗಾದ್ರೆ ಬ್ರಿಕ್ಸ್ ಬಗ್ಗೆ ನಿಮಗೆ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಪ್ರಬಂಧ ಬಂದಿದೆ ಅಂದ್ರೆ ನಾಳೆ ದಿನ ನಿಮಗೆ ಬಿಮ್ಸ್ಟಿಕ್ ಕೂಡ ಬರ್ಬೋದಲ್ರಿ, ಸಾರ್ಕ್ ಕೂಡ ಬರ್ಬೋದಲ್ಲ PSI ಪ್ರಬಂಧಕ್ಕೆ. ಬರಲ್ಲ ಅಂತ ಯಾವ ಆಧಾರ ಮೇಲೆ ತಿಳಿದ್ರಿ ನೋಡಿ. ಬ್ರಿಕ್ಸ್ ಈಗ ಸಾರ್ಕ್ ನೋಡಿ ಹೌದಾ, ಸಾರ್ಕ್ ಅಲ್ಲ ಬ್ರಿಕ್ಸ್ ಈಗ 2026ರಲ್ಲಿ ಇದರ ಭಾರತ ದೇಶದಲ್ಲಿ ನಡೀತಾ ಇದೆ. ಓಕೆನಾ? ಭಾರತದಲ್ಲಿ ನಡೀತಾ ಇದೆ. ಹಾಗಾದ್ರೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾರತ ದೇಶದ ಮಹತ್ವದ ಪಾತ್ರ ಕೇಳ್ತಾನೆ. ದ ಪ್ರಿನ್ಸಿಪಲ್ ಚಾಲೆಂಜ್ ಕೇಳ್ತಾನೆ, ಏನೇನು ಸವಾಲುಗಳು ಎದುರಿಸಬಹುದು. ಅವಾಗ ಹುಡುಗರು ತಿಳ್ಕೊತಾರೆ, ಏನಂತ ಸ್ಥಾಪನೆ ಕೇಂದ್ರಕ್ಕೆ ಅಷ್ಟೇ ಗೊತ್ತಿರುತ್ತೆ, ಬರೆಯೋದ್ ಕೆಪಾಸಿಟಿ ಗೊತ್ತಿರಲ್ಲ. ಯಾಕಂದ್ರೆ ಇದು KS ಕ್ವಶನ್ ಪೇಪರ್ 2016 ಪ್ರತಿಯೊಂದು ಕೂಡ ಡೇಟ್ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ, ನೀವು ಹೋಗಿ ನೋಡ್ಬೋದು. 125 ಮಾರ್ಕ್ಸ್ಗೆ ಈ ಎಕ್ಸಾಮ್ ನಾನು ಬರ್ದಿದ್ದಕ್ಕೆ ನಾನು ನೆನಪಿದೆ. ನಾನು ಕೂಡ ಬ್ರಿಕ್ಸ್ ಶೃಂಗಸಭೆ ಬಗ್ಗೆ ಬರ್ದಿದ್ದೀನಿ. ಯಾಕಂತಂದ್ರೆ ಈ ಕೇಳಿದಾಗ ನಿಮಗೆ ಬಿಮ್ಸ್ಟಿಕ್ ನಾಳೆ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಗೊತ್ತಿರಬೇಕು, ಅಂತ ಟೈಮಲ್ಲಿ ಇಂಥವೆಲ್ಲ ಬರಿಬೇಕು. ಓಕೆ, ನೆಕ್ಸ್ಟ್ ಇದು ಭದ್ರತೆಯಲ್ಲಿ ಆಯ್ತು. ಓಕೆ, ಅಂದ್ರೆ ಸೆಕ್ಯೂರಿಟಿಯಲ್ಲಿ ಭಾರತ ದೇಶ ಕಾಪಾಡಿ. ನೆಕ್ಸ್ಟ್ ಅಗ್ರಿಕಲ್ಚರ್ ಮತ್ತು ಫುಡ್ಗೆ ಭದ್ರತೆಗೆ ಸೊ ಮಯನ್ಮಾರ್ ಇದೆ.
ಮಯನ್ಮಾರ್ ಕೊಟ್ಟಿದ್ದಾನೆ. ಆಮೇಲೆ ಕಮ್ಯುನಿಕೇಶನ್ ಸಂಪರ್ಕ ನೋಡಿದಾಗ ಥೈಲ್ಯಾಂಡ್ ಕೊಟ್ಟಿದ್ದಾನೆ. ಹೌದಾ? ಸೊ ಆರ್ಥಿಕ ಸಹಕಾರ ಮತ್ತು ಇದು ವ್ಯಾಪಾರ ಮತ್ತು ಹೂಡಿಕೆಗೆಲ್ಲ ಬಾಂಗ್ಲಾದೇಶ ಇದೆ. ಪರಿಸರ ಎಕಾಲಜಿ ಅಂಡ್ ಎನ್ವೈರ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ಗೋಸ್ಕರ ಸೊ ಭೂತಾನ್ ಇದೆ. ಸೈನ್ಸ್ ಅಂಡ್ ಟೆಕ್ ಸಂಬಂಧಪಟ್ಟಂತೆ ಶ್ರೀಲಂಕಾ ಇದೆ. ಈ ನಡುವೆ ಸಂಪರ್ಕ, ಸಂಸ್ಕೃತಿ, ಇದೆಲ್ಲ ಟೂರಿಸಮ್, ಕಲ್ಚರ್ಸು ಇದೆಲ್ಲ ನಡೆದಂಥ ಘಟನೆಗಳಿಗೆ ನೇಪಾಳ ಇದೆ. ಅಂದರೆ 7 ರಾಷ್ಟ್ರಗಳು ತಮ್ಮದೇ ಆದಂಥ ಒಂದೊಂದು ಫಂಡಮೆಂಟಲ್ ಆಗಿ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡವು. ಆ ಆಯ್ಕೆ ಮಾಡುವಂಥ ವಿಷಯಗಳಿಗೆ ಜವಾಬ್ದಾರಿಗಳು ಆ ರಾಷ್ಟ್ರಗಳು ಇರ್ತಾವೆ. ಸೊ ಹಾಗಾಗಿ ಯಾವ ಕ್ಷೇತ್ರದಲ್ಲಿ ನೇತೃತ್ವ ವಹಿಸಿದ ದೇಶಗಳು ಅವೆಲ್ಲ ಜವಾಬ್ದಾರಿಗಳು ಗೊತ್ತಿರಬೇಕು. ಇವೆಲ್ಲ ದೊಡ್ಡ ದೊಡ್ಡ ಎಕ್ಸಾಮ್ಗಳಿಗೆ ಕ್ವಶನ್ಸ್ ಕ್ಲಿಕ್ ಮಾಡ್ತಾನೆ. ಇದು ಮಾತ್ರ ತುಂಬಾ ಇಂಪಾರ್ಟೆಂಟು. ಆತ್ಮೀಯ ವಿದ್ಯಾರ್ಥಿಗಳ ಬರೆದಿಟ್ಟುಕೊಳ್ಳಿ. ಮುಂದಿನ ದಿನಮಾನದಲ್ಲಿ ನೀವು ಏನಾದ್ರೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಪಾಸ್ ಆಗಬೇಕಾದ್ರೆ ಇದೇ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳ್ತಾನೆ. ಏನಪ್ಪಾ ಅಂದ್ರ ನೋಡಿ, ಬಿಮ್ಸ್ಟಿಕ್ನ ಪ್ರಮುಖತೆಗಳು ಏನು ನೋಡಿ. ಆರ್ಥಿಕ ಶಕ್ತಿಗಳಲ್ಲಿ ನೋಡ್ಬೇಕಾದ್ರೆ ಇಡೀ ವಿಶ್ವದ ಜನಸಂಖ್ಯೆ, ನಾನು ನಿನ್ನೆ ಹೇಳಿದ್ನಿ, ವಿಶ್ವದ ಜನಸಂಖ್ಯೆವು 2025 ಮತ್ತು 26ರಲ್ಲಿ ನೋಡಿದಾಗ 144 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಭಾರತದ 100 ಫಸ್ಟ್ ಪ್ಲೇಸ್ ಭಾರತ ಇದೆ, 1ನೇ ಸ್ಥಾನ ಭಾರತ ಇದೆ. ಓಕೆನಾ? ಹಾಗಾದ್ರೆ ವಿಶ್ವದ ಜನಸಂಖ್ಯೆವು 800 ಬಿಲಿಯನ್ಗೆ 800 ಮಿಲಿಯನ್ಗೆ ಪ್ರಾರಂಭ ಆಗಿದೆ. 2022 ನವೆಂಬರ್ 22ಕ್ಕೆ 545 PSI ಕೇಳಿದ್ದಾರೆ. ಇಡೀ ವಿಶ್ವದ ಜನಸಂಖ್ಯೆವು 800 ಬಿಲಿಯನ್ಗೆ ತಲುಪಿದೆ. 800 ಬಿಲಿಯನ್ ಅಥವಾ ಮಿಲಿಯನ್ಗೆ ತಲುಪಿದೆ. ಹಾಗಾದ್ರೆ ಭಾರತವು 144 ದೇಶಗಳ 144 ಕೋಟಿ ಜನಸಂಖ್ಯೆ ಇದೆ, ಅದು ಫಸ್ಟ್ ಪ್ಲೇಸಿಗಿದೆ. ಇದು ಯಾವುದೋ ಈಗಿನ ಡಾಟಾ ಇಲ್ಲ ಸರ್. ನಾವು 2011 ಜನಗಣತಿಯನ್ನು ನೋಡಿದಾಗ 2011 ಜನಗಣತಿ ನೋಡಿದಾಗ ಭಾರತ 121 ಕೋಟಿ ಇದೆ, ಚೀನಾ 136 ಕೋಟಿ ಇದೆ. ಚೀನಾ ಫಸ್ಟ್, ಭಾರತ ಸೆಕೆಂಡ್, ಅಮೆರಿಕ ಥರ್ಡ್. ಆದರೆ ಈಗ ನೋಡ್ಬೇಕಾದ್ರೆ 2025-26ರಲ್ಲಿ ನೋಡಿದಾಗ ಈಗಿನ ನಿಮ್ಮ ಈ ಡಾಟಾಸ್ಗಳು ನಿಮ್ಗೆ ಗೊತ್ತಿದ್ರೆ ಸೊ ಎಕ್ಸಾಮ್ಗಳಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡ್ಬೋದು. ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ, ಜನಸಂಖ್ಯೆ ಬಗ್ಗೆ ಬಿಟ್ಬಿಡಿ. ಹೌದಾ? ಇಲ್ಲಿ ಹೇಳ್ತಾ ಇರೋದು ವಿಶ್ವದ ಜನಸಂಖ್ಯೆ ಇದೆಯಲ್ಲ, ವಿಶ್ವದ ಜನಸಂಖ್ಯೆ 800 ಬಿಲಿಯನ್ ಇದಾರಲ್ಲ, ಅದರಲ್ಲಿ 22% ಜನರು ಇಲ್ಲಿ ವಾಸಿಸ್ತಿದ್ದಂದ್ರೆ ಇದೇ ಬಿಮ್ಸ್ಟಿಕ್ ರಾಷ್ಟ್ರದ ಸದಸ್ಯರು. 22% ಜನರು 7 ರಾಷ್ಟ್ರಗಳು ಇದ್ದಾರೆ. ಹಾಗಾದ್ರೆ ಇಲ್ಲಿ GDP ಎಷ್ಟಿದೆ ಸರ್? ಹೌದಾ? GDP ಕೊಡುಗೆ ಎಷ್ಟಿದೆ ಅಂದ್ರೆ $4.5 ಟ್ರಿಲಿಯನ್ ದಾಟಿದೆ. ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ಗಳಿಗೆ GDP, ವಿಶ್ವ ಜನಸಂಖ್ಯೆ, ಅದು ವ್ಯಾಪಾರ, ಪಾಲುಗಾರಿಕೆ ಎಲ್ಲ ಸ್ಟೇಟ್ಮೆಂಟ್ ಕೇಳ್ಬಿಡ್ತಾನೆ. ಹುಡುಗರು ಬಾಯಿ ತರಕ ಕೂತು ಬಿಡ್ತಾರೆ. ಏನು ಕ್ವೆಶನ್ ಪೇಪರ್ ಕೇಳಿದ್ರಪ್ಪ, ಯಪ್ಪ ಒಂದು ಆನ್ಸರ್ ಮಾಡಕ್ ಬರಲಿಲ್ಲ, 50 ಆಗ್ಲಿಲ್ಲ, 60 ಆಗ್ಲಿಲ್ಲ, 70 ಆಗ್ಲಿಲ್ಲ. ಬಟ್ ಕಂಟೆಂಟ್ ಹೆಂಗೆ ತಿಳ್ಕೊಂತಿ ಆಧಾರದ ಮ್ಯಾಗ ಎಕ್ಸಾಮ್ಗಳೆಲ್ಲ ಈಸಿಯಾಗಿ ಪಾಸ್ ಆಗಿ ಮಾಡ್ಬೋದು. ಹೌದಾ? ಸೊ ಹಾಗಾದ್ರೆ ಭಾರತದ ಮಹತ್ವ ಏನಂದ್ರೆ ಭಾರತದ ನೆರೆಹೊರೆಯ ದೇಶ ಮೊದಲ ಆದ್ಯತೆ. ಹಾಗಾದ್ರೆ ಇದು ಭಾರತ. ಹೌದಾ? ಸೊ ಇದು ಭಾರತ ದೇಶ ಇದೆ ಅಲ್ವಾ, ಈ ಭಾರತ ದೇಶದ ನೆರೆಹೊರೆ ದೇಶಗಳ ಮೊದಲು ನಾವು ಆದ್ಯತೆ ಕೊಡಬೇಕು. ಏಷ್ಯಾ ಖಂಡದಲ್ಲಿರುವ ದಕ್ಷಿಣ ಭಾರತದ ಪ್ರಸ್ಥಭೂಮಿ ಹೊಂದಿರುವಂತ ದೇಶ ಭಾರತ ಆಗಿರೋದ್ರಿಂದ ಭಾರತದ ಸುತ್ತುವರೆದಿರುವ ರಾಷ್ಟ್ರಗಳು ಅಂತಂದಾಗ ಭಾರತವು 7 ಭೂಗಡಿ ಇದೆ. ಹೌದಾ? 7 ಭೂಗಡಿಯಿಂದ ನೋಡಿ ನೇರವಾಗಿ ಪಾಕಿಸ್ತಾನ. ಹೌದಾ? ನೋಡಿ ನೇರವಾಗಿ ಏನ್ ಮಾಡೋಣ, ಪಾಕಿಸ್ತಾನಕ್ಕೆ ಹೋಗೋಣ. ಪಾಕಿಸ್ತಾನಲ್ಲಿ ಸಾಕಾದ್ರೆ ಅಫ್ಘಾನಿಸ್ತಾನಕ್ಕೆ ಹೋಗ್ಬೋದು. ಈಚಾಗಿ ಬೇಡ ಅಂದ್ರೆ ಚೀನಾಕ್ ಬರ್ಬೋದು, ನೇಪಾಳ ಬರ್ಬೋದು, ಭೂತಾನ್ ಬರ್ಬೋದು, ಮಯನ್ಮಾರ್, ಬಾಂಗ್ಲಾದೇಶ ಬರ್ಬೋದು, ಮಯನ್ಮಾರ್ ಬರ್ಬೋದು, ಇಂಡೋನೇಷ್ಯಾ ಬರ್ಬೋದು. ಸೊ ಈ ದೇಶಗಳಿಗೆ ಶ್ರೀಲಂಕಾ ಆಗ್ಬೋದು, ಮಾಲ್ಡೀವ್ಸ್ ಆಗ್ಬೋದು, ಈ ದೇಶಗಳಿಗೆ ಸುತ್ತಮುತ್ತಿರುವ ದೇಶಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಡುವಂತ ಕೆಲಸ ಭಾರತ ಮಾಡುತ್ತೆ. ಸೊ ಹಾಗಾಗಿ ಭಾರತ ದೇಶದ ಮೊದಲ ಆದ್ಯತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರ ದ ಈಸ್ಟ್ ನೋಡಿ, ಆಕ್ಟ್ ಈಸ್ಟ್ ಅಂತ ಕರೆ ಒಂದು ಪಾಲಿಸಿ ಜಾರಿಗೆ ತಂದು ಆ ನೀತಿ ಆಧಾರದ ಮೇಲೆ ನೀವು ಮಾಡೋಣ ಅಂತ ಹೇಳಿದ್ರು. ಸೊ ಭಾರತ ದೇಶದ ಮೊದಲ ಆದ್ಯತೆ. ಸೊ ಭಾರತ ಕೊಟ್ಟಂತ ಮಹತ್ವ. ಈಗ ಸಾರ್ಕ್ ಇದೆ. ಸಾರ್ಕ್ ಏನ್ ಮಾಡ್ತಂದ್ರೆ ಸಂಘಟನೆಯು ರಾಜಕೀಯ ಸ್ಥಿರತೆಯಿಂದ ಬಿಮ್ಸ್ಟಿಕ್ ಪ್ರದೇಶದ ಪ್ರಬಲ ವೇದಿಕೆಯನ್ನು ಹೆಚ್ಚಾಗಿದೆ. ನೋಡಿ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಕ್ಲಾಸ್ಗಳು ಎಲ್ಲ ಕೇಳಿದಾಗ ಅರ್ಥ ಆಗುತ್ತೆ, ಇಲ್ಲಿಗೆ ಅರ್ಥ ಆಗಲ್ಲ. ನೋಡಿ ಸರ್, 2019 ಇಲ್ಲಿ ಏನಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಸಾರ್ಕ್. ನಾನು ನಿನ್ನೆ ಕೂಡ ಕ್ಲಾಸಲ್ಲಿ ಹೇಳಿದ್ದೀನಿ ಸಾರ್ಕ್. ಹೌದಾ? ಈ ಸಾರ್ಕ್ ಶೃಂಗಸಭೆಯಲ್ಲ, ಸೌತ್ ಏಷ್ಯನ್ ಅಸೋಸಿಯೇಷನಲ್ ರೀಜನಲ್ ಕೋಆಪರೇಷನ್. ಈ ಸಾರ್ಕ್ ಶೃಂಗಸಭೆ ಇದೆಯಾ, ಈ ಸಾರ್ಕ್ ಶೃಂಗಸಭೆಯಲ್ಲಿ 2019ರಲ್ಲಿ ಈ ಸಾರ್ಕ್ ಶೃಂಗಸಭೆ ರದ್ದಾಗಿದೆ. ಯಾಕೆ ರದ್ದಾಯ್ತಂದ್ರೆ ಸಾರ್ಕ್ ಶೃಂಗಸಭೆಯ 8 ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಪಾಕಿಸ್ತಾನದಲ್ಲಿ ನಡಿಬೇಕಿತ್ತು. ಎಲ್ಲಿ ನಡಿಬೇಕಿತ್ರಿ?
ಪಾಕಿಸ್ತಾನ ಯಾವ ಸ್ಥಾನ ರೀ? ಪಾಕಿಸ್ತಾನ 2019ರಲ್ಲಿ. ಪಾಕಿಸ್ತಾನದಲ್ಲಿ ಸಾರ್ಕ್ ಶೃಂಗಸಭೆಯು ನಡೆಯುವುದರಿಂದ ಭಾರತ ದೇಶವು ನಾನು ಭಾಗಿಯಾಗಲ್ಲ. ಭಾರತವು ನಾನು ಯಾವುದೇ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಭಾಗಿಯಾಗಲ್ಲ. ಸರ್, ಭಾರತ ದೇಶದ ಪಾಕಿಸ್ತಾನಕ್ಕೆ ಭಾಗಿಯಾಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಮಾಲ್ಡೀವ್ಸ್, ನೇಪಾಳ ಇವು ಕೆಲದಷ್ಟು ನಮ್ಮ ಆತ್ಮೀಯ ರಾಷ್ಟ್ರಗಳು ಏನ್ ಮಾಡಿದ್ರು, ಭೂತಾನ್ಸ್, ಮಯನ್ಮಾರ್, ಇವರು ನಾನು ಭಾಗಿಯಾಗಲ್ಲ. ಈ ಬಲಿಷ್ಠ ದೇಶ ಭಾರತ ದೇಶವು ಈ ಒಂದು ಅಧಿವೇಶನದಲ್ಲಿ ಭಾಗಿಯಾಗಲ್ಲ ಅಂದ್ರೆ ನಾವ್ಯಾಕಾಗಲ್ಲ? ನಾವು ಆಗಲ್ಲ. ಸೊ ಎಲ್ಲಾ ರಾಷ್ಟ್ರಗಳು ನಿರಾಕರಿಸುವುದರಿಂದ ಸೊ ಆಟೋಮೆಟಿಕ್ ಏನಾಯ್ತು ಅಂದ್ರೆ ರದ್ದಾಯ್ತು. ಈ ರದ್ದಾದಂಥದ್ದು ಏನು ಮಾಡಿದ್ರಂದ್ರೆ ಸಾರ್ಕ್ ಸಂಘಟನೆಯಲ್ಲಿದ್ದ ರಾಜಕೀಯ ಒತ್ತಡ ಅಂದ್ರೆ ರಾಜಕೀಯ ಸ್ಥಿರತೆಗಳಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳು ಉಂಟಾಗಿ ಅಲ್ಲಿ ಏನಾಗುತ್ತೆ, ಎಲ್ಲರೂ ಏನ್ ಮಾಡಿದ್ದಾರೆ, ಬಿಮ್ಸ್ಟಿಕ್ಗೆ ಪ್ರಯಾರಿಟಿ ಜಾಸ್ತಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಬಿಮ್ಸ್ಟಿಕ್ಗೆ ಪ್ರಯಾರಿಟಿ ಜಾಸ್ತಿ ಕೊಟ್ಟಿದ್ದಾರೆ. ನೀವು ನೋಡ್ಕೋಬಹುದು, ಹೌದಾ? ಸೊ ನೋಡಿ ಈ ದೇಶದಲ್ಲಿ ಇಲ್ಲಿ ಪಾಕಿಸ್ತಾನ ಇದೆಯಾ? ಇಲ್ಲ. ಪಾಕಿಸ್ತಾನ ಈ ದೇಶದಲ್ಲಿ ಇಲ್ಲದ್ರಿಂದ ಪಾಕಿಸ್ತಾನವನ್ನು ಹೊರತುಪಡಿಸಿ ನೇರವಾಗಿ ನಮ್ಮ ಭಾರತ ಈ ಬಿಮ್ಸ್ಟಿಕ್ಗೆ ಆದ್ಯತೆ ಕೊಡೋಣ. ಹಾಗಾಗಿ ನಾಳೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಕ್ಲಿಕ್ ಮಾಡ್ತಾನೆ ಎಕ್ಸಾಮಿಗೆ, ಹುಡುಗರಿಗೆ ಹೇಳಿಕೆ ಮತ್ತು ಕಾರಣ ಕೇಳ್ಬಿಡ್ತಾನೆ. ನಮ್ಮ ಮಾಸ್ತರ್ ಹೇಳಿ ಇಲ್ಲಲ್ಲ, ನಾವು ಓದಿ ಇಲ್ಲಲ್ಲ, ಎಕ್ಸಾಮ್ ಸಹಜವಾಗಿ ಬರುತ್ತೆ. ಬಟ್ ಆದರೆ ನೀವು ಒಬ್ಬ ವಿದ್ಯಾರ್ಥಿ, ಸೊ ನಾವು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಟದಾಗ ನೀವು ಆಳವಾಗಿ ತಿಳ್ಕೊಬೇಕು. ಎಷ್ಟು ತಿಳ್ಕೊತೀರಿ ಅಷ್ಟು ದೊಡ್ಡ ದೊಡ್ಡ ಎಕ್ಸಾಮ್ಗಳಿಗೆ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ಹಾಗಾಗಿ ಈ ಒಂದು ಸಾರ್ಕ್ ಶೃಂಗಸಭೆಯು ರದ್ದು ಮಾಡಿದರು, ರದ್ದಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೋ ಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ವಾದ ವಿವಾದ ಆಯಿತು. ಆದರೆ ಭಾರತ ಯಾವುದೇ ಕಾರಣಕ್ಕೆ ನಾನು ಹೋಗಲ್ಲ. ಆದ್ರೆ 2023ರಲ್ಲಿ ಮತ್ತು 24ರಲ್ಲಿ ಸೊ ಇವಾಗ ಮತ್ತೊಂದು ನಮ್ಮ ಆಪರೇಷನ್ ಸಿಂಧೂರ್ ಎಂಬ ಕಾರ್ಯಾಚರಣೆ ಆಧಾರ ಮ್ಯಾಗ ನೋಡಿ, ಭಾರತ ಪಾಕ್ 1947, 1961, 1971, 1065, 1999, 2023, 24 ಇಷ್ಟು ಸಾರಿ ಭಾರತ ಪಾಕ್ ಬಿದ್ದಾಗಿದೆ. ಬಟ್ ಗೆದ್ದವ್ರು ಯಾರು? ಭಾರತೀಯರು. ಅದೇ ರೀತಿಯಾಗಿ 1962ರಲ್ಲಿ ಭಾರತ ಚೀನಾ ಯುದ್ಧ ಬಟ್ ಸೋತವ್ರು ಯಾರು? ಭಾರತೀಯರು. ಹೌದಾ? ಇವಾಗ ಭಾರತ ದೇಶ ಏನಾದ್ರೂ ಚೀನಾ ಏನಾದ್ರೂ ಅಟ್ಯಾಕ್ ಮಾಡ್ತಾ ಇದ್ರೆ ಭಾರತ ದೇಶ ಬಲಿಷ್ಠ ದೇಶವಾಗಿದೆ. ಹೌದಾ? ಅವಾಗ 1962 ನಮಗೆ 1947ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. 1947 ಜಸ್ಟ್ ಭಾರತ ದೇಶ ಈಗೇನು ಚಿಗುರಬೇಕು ಅಷ್ಟರದಾಗ ಅಟ್ಯಾಕ್ ಮಾಡಿದ್ದಾರೆ. ಆದ್ರೆ ಈಗ ಮಾಡೋಕ್ಕಾಗತ್ತಾ? ಸತ್ರ ಆಗಲ್ಲ. ಯಾಕಂದ್ರೆ ಭಾರತ ದೇಶವು ಸಶಸ್ತ್ರಗಳಲ್ಲಿ ಮತ್ತು ಸೈನ್ಸ್ ಅಂಡ್ ಟೆಕ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಯಾವ ದೇಶ ಕೂಡ ಅಟ್ಯಾಕ್ ಮಾಡಕ್ ಸಾಧ್ಯ ಇಲ್ಲ ಭಾರತ ಮ್ಯಾಗ. ಯಾಕಂದ್ರೆ ಅಮೆರಿಕ ಇಡೀ ಪ್ರಪಂಚದಲ್ಲಿ ದೊಡ್ಡಣ್ಣ ಅಂತ ಹೆಸರು ಪಡೆದಂತ ಅಮೆರಿಕ ರಾಷ್ಟ್ರ ಭಾರತ ದೇಶಕ್ಕೆ ತನ್ನ ಆತ್ಮೀಯ ಸ್ನೇಹಿತವನಾಗಿ ಇಟ್ಕೋತಾ ಇದೆ. ಯಾಕಂತಂದ್ರ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಭಾರತ ದೇಶ ಹಬ್ಬತ್ತೆ ಅಂತ ಯಾಕಾಗಿ ಗೊತ್ತಿರ್ಬೇಕು. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಇರಲಿ. ಸೊ ಸಾರ್ಕ್ ಶೃಂಗಸಭೆ ಬಗ್ಗೆ ಸೊ ಆರ್ಥಿಕ ಶಕ್ತಿ ಆಯ್ತು, ಭಾರತ ಆಯ್ತು, ಸಾರ್ಕ್ ಇದು ಜಸ್ಟ್ ಓದಿ ಬಿಟ್ಬಿಡ್ತಾರೆ ಹುಡುಗರು. ಮ್ಯಾಗ್ಝಿನ್ ಅಲ್ಲಿ ಇರುತ್ತೆ, ಪ್ರಜಾವಾಣಿ ಪೇಪರ್ ಅಲ್ಲಿ ಇರುತ್ತೆ, ಎಲ್ಲ ಇರುತ್ತೆ, ಜಸ್ಟ್ ಓದ್ತಾರೆ. ಆ ಸಾರ್ಕ್ ಸಂಘಟನೆಯಲ್ಲಿ ರಾಜಕೀಯ ಸ್ಥಳದ ಓಕೆ. ಆದ್ರೆ ಯಾಕೆ ಬಿಮ್ಸ್ಟಿಕ್ಗೆ ಆದ್ಯತೆ ಕೊಟ್ರು ಅಲ್ಲಿ ಥಿಂಕ್ ಮಾಡಲ್ಲ. ಎಷ್ಟು ವಿದ್ಯಾರ್ಥಿಗಳು ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತಿರೋ ಅಷ್ಟು ನಿಮ್ಮ ಮೈಂಡ್ ಭಿನ್ನವಾಗಿ ಯೋಚನೆ ಮಾಡೋಕ್ಕಾಗತ್ತೆ. ಸೊ ಒಳ್ಳೆ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗತ್ತೆ. ಎಕ್ಸಾಮ್ ಹಾಲಲ್ಲಿ ನೀವು ಕುಂತಾಗ 60 ಸ್ಕೋರ್ ಮಾಡೋದು ಯಾರಿಗೆ ಬೇಕಾಗಿಲ್ಲ. 60 ಎಲ್ಲರೂ ಮಾಡ್ತಾರೆ. ಎಕ್ಸಾಮ್ ಹಾಲಲ್ಲಿ ಕುಂತವ್ರು ಎಲ್ಲರೂ ಮಾಡ್ತಾರೆ. 50ರಿಂದ 60 ಎಕ್ಸಾಮ್ ಹಾಲಲ್ಲಿ 1 ಲಕ್ಷ 2 ಲಕ್ಷ ಜನ ಇದ್ದೇ ಇರ್ತಾರೆ. ಈ 60ರಿಂದ 60 ಅಥವಾ 65ರಿಂದ 70ರ ಮ್ಯಾಗ ಸ್ಕೋರ್ ಒಂದೊಂದು ಮಾರ್ಕ್ಸ್ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಒಂದೊಂದು ಮಾರ್ಕ್ಸ್ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಆಮೇಲೆ 70ರಿಂದ ನೀವು 80 ಮಾರ್ಕ್ಸ್ ಸ್ಕೋರ್ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಡಿಸಿಷನ್ ಆಗುತ್ತೆ. ಆಯ್ತಾ? ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. 2016ರಲ್ಲಿ ಎಷ್ಟು ನೋವು ಅನುಭವಿಸಿ ಒಂದು ಡಿಜಿಟಲ್ ಮಾರ್ಕ್ಸಿಗೆ ಅದು ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಒಂದೊಂದು ಮಾರ್ಕ್ಸ್ಗಳು ಏನಂತ ಗೊತ್ತಿರಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಇದ್ರ ಯೋಜನೆಗಳು ಏನಪ್ಪಾ, ಭಾರತ ಮಾಲ್ಡೀವ್ ಸಂಬಂಧಪಟ್ಟದ್ದು ನೋಡಿದಾಗ ಇದ್ರ ಯೋಜನೆಗಳು ಏನು ನಿಮ್ಗೆ ಗೊತ್ತಿರುತ್ತೆ. ನಾಳೆಗೆ ಈ ಯೋಜನೆ ಎದಕ್ಕೆ ಸಂಬಂಧಪಟ್ಟದ್ದು ಕೇಳ್ಬಿಡ್ತಾನೆ. PCPS ಆಗಿ ನೇರವಾಗಿ ಕೇಳ್ತಾನೆ. ಯಾವುದು? ಕಾಲಧನ ಮಲ್ಟಿ ಮಾಡೆಲ್ ಪ್ರಾಜೆಕ್ಟ್. ಅದು ಭಾರತ ಮತ್ತು ಮಯನ್ಮಾರ್ಗಳಿಗೆ ಆರ್ಥಿಕವಾಗಿ ಸಂಕಟ ಕೊಟ್ಟಿತ್ತು ಇದೆರಡು. ಆಮೇಲೆ ಇದು ಒಂದು ಯಾವುದು ಏಷ್ಯಾದ ಇದು ಹೈವೇಗೆ ಸಂಬಂಧಪಟ್ಟಂತೆ ಅದೇನು ಇಂಪಾರ್ಟೆಂಟ್ ಅಲ್ಲ. ಸೊ ಬಿಮ್ಸ್ಟಿಕ್ ಮುಕ್ತ ವ್ಯಾಪಾರ ಇವೆಲ್ಲ 3 ಯೋಜನೆಗಳು ಗೊತ್ತಿರಲಿ. ಸೊ ಚಾಲೆಂಜ್
ಇದು ನಿಮ್ ದೊಡ್ಡ ದೊಡ್ಡ ಎಕ್ಸಾಮಿಗೆ ಬರಿಬಹುದು. ಸೊ ಏನ್ ಚಾಲೆಂಜ್ ಇದಾವೆ, ಏನ್ ಸವಾಲು, ಇವು 7 ರಾಷ್ಟ್ರಗಳದಾವಲ್ಲ ಬಿಮ್ಸ್ಟಿಕ್ 7 ರಾಷ್ಟ್ರಗಳು ಏನ್ ಚಾಲೆಂಜ್ ಅನ್ನು ಎದುರಿಸ್ತಾ ಇದೆ. ಅವಾಗ ನೋಡಿದಾಗ ಸದಸ್ಯ ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದವು ಇನ್ನೂ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಸೊ ಓಕೆ, ತುಂಬಾ ಇಂಪಾರ್ಟೆಂಟ್ಸ್. ಯಾಕೆ ಜಾರಿ ಆಗಿಲ್ಲ, ಒಂದೊಂದು ರಾಷ್ಟ್ರಗಳು ತಮ್ಮದೇ ಆದಂತ ಭಿನ್ನಾಭಿಪ್ರಾಯ ಇದರಿಂದ. ಆಮೇಲೆ ಮಯನ್ಮಾರದಲ್ಲಿ ಒಂದು ಘಟನೆ ಆಯ್ತು, ಯಾವುದು, ರೋಹಿಂಗ್ಯಾ ನಿರಾಶ್ರಿತರ ಸಮಸ್ಯೆ ಆಯ್ತು ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ನಡುವೆ. ಅವರು ನೋಡಿ, ಬಾಂಗ್ಲಾ ಮತ್ತು ಮಯನ್ಮಾರ್ ಆ ಒಂದು ಜನಾಂಗದ ಬಗ್ಗೆ ಭಿನ್ನಾಭಿಪ್ರಾಯ ಉಂಟಾದಾಗ ಅಲ್ಲಿ ಕೂಡ ವಾದ ವಿವಾದಾಗಿ ನಿಂತು. ಸೊ ಸಮಾವೇಶಗಳು ನಿಯಮಿತವಾಗಿ ನಡಲಿಲ್ಲ. ಸೊ ಹಾಗಾಗಿ ಎಷ್ಟೋ ಸಮ್ಮೇಳನಗಳು ಸ್ಟಾಪ್ ಆದವು ಗೊತ್ತಿರಲಿ. ಹಾಗಾದ್ರೆ ಬಿಮ್ಸ್ಟಿಕ್ ಶೃಂಗಸಭೆಗಳು, ಇಲ್ಲಿ ಎಕ್ಸಾಮ್ ಬರುತ್ತೆ, ಕ್ವಶನ್ಸ್ ಪಕ್ಕ ಬರುತ್ತೆ. ಸೊ ಇಲ್ಲಿ ಏನಂದ್ರೆ ಮಸ್ಟ್ ನೋಡಿ, ಮೊದಲ ಶೃಂಗಸಭೆ 2004ರಲ್ಲಿ ಪ್ರಾರಂಭ ಆಯ್ತು. ಬಾಂಗ್ಲಾದೇಶದ ಢಾಕಾ, ಇದು ಥೈಲ್ಯಾಂಡ್ನ ಬ್ಯಾಂಕಾಕ್ ನಲ್ಲಿ ಪ್ರಾರಂಭ ಆಯ್ತು. ಸೊ ಹಾಗಾದ್ರೆ ಭಾರತದಲ್ಲಿ ನಡೆದಿದ್ದು ಯಾವಾಗ ಅಂತ ಕೇಳ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆ ಓದುವ ವಿದ್ಯಾರ್ಥಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇರಬೇಕು. ಭಾರತದಲ್ಲಿ ನಡೆದಿದ್ದು 2ನೇ ಶೃಂಗಸಭೆ 2008 ನವದೆಹಲಿ, ಭಾರತದಲ್ಲಿ. ಇನ್ನೊಂದ್ಸರಿ ಹೇಳ್ತೀನಿ, ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಆಗಿರಲಿ, ನಿಮ್ಗೆ ಫಸ್ಟ್ ಆದ್ಯತೆ ಏನು ಕೊಡ್ಬೇಕಂದ್ರ ನವದೆಹಲಿ ಕೊಡ್ಬೇಕು. ಅದು ಕರ್ನಾಟಕದಲ್ಲಿ ಆಗಿದ್ರೆ ನೀವು ಫಸ್ಟ್ ಎಲ್ಲಿ ಆದ್ಯತೆ ಕೊಡ್ಬೇಕ್ರಿ, ಬೆಂಗಳೂರು ಕೊಡ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ 80% ಎಲ್ಲ ಅಂತಾರಾಷ್ಟ್ರೀಯ ಸಮ್ಮೇಳನ ಕೂಡ ನವದೆಹಲಿಯಲ್ಲಿ ಆಗುತ್ತೆ. ಅದೇ ತರಗಿ ಬೆಂಗಳೂರಲ್ಲಿ ಆಗುತ್ತೆ. ಸೊ ಅದು ಎಕ್ಸಾಮ್, ಸಾರ್ ನಾನು ಓದಿಲ್ಲ ಅಂದ್ರೆ ಕೂಡ ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಬೆಳೆಸ್ಕೋಬೇಕು. ಎಲ್ಲಾನು ಓದಕ್ ಸಾಧ್ಯನೇ ಇಲ್ಲ. ಅಲ್ಲಿ ಕಾಮನ್ ಥಿಂಕ್ ಓಡಿಸ್ಬೇಕು. ಸೊ ಅಲ್ಲಿ ಎಲಿಮೆಂಟರಿ ಮೆಥಡ್ ಫಾಲೋ ಮಾಡೋದ್ರಿಂದ ಒಳ್ಳೆ ಸ್ಕೋರ್ ಆಗುತ್ತೆ. ಸೊ ಆಮೇಲೆ 3ನೇ ಶೃಂಗಸಭೆ ಆಗತ್ತೆ ಮಯನ್ಮಾರ್ನಲ್ಲಿ, ನೈಪಾಡ ಅಂತ ಬರುತ್ತಾ, 4ನೇದು ನೇಪಾಳದ ಕಟ್ಮಾಂಡು, ಸೊ 5ನೇದು ಏನಪ್ಪಾ ಅಂದ್ರ ಆಗತ್ತೆ. ಇದು ಇಂಪಾರ್ಟೆಂಟು. 2025ರಲ್ಲಿ ಥೈಲ್ಯಾಂಡ್ದಲ್ಲಿ ಆಗಿದೆ. ಇದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ 2026ರಲ್ಲಿ ಇನ್ನೂ ಘೋಷಣೆ ಆಗಿಲ್ಲ. ನಿಮಗೆ PSI ಎಕ್ಸಾಮ್ ಬರ್ಬೋದು. ಥೈಲ್ಯಾಂಡ್ 2025 ಇದರ ಬಗ್ಗೆ ಇಷ್ಟು ಕೂಡ ಶೃಂಗಸಭೆಗಳಾಗಿದ್ದಾವೆ, ಗೊತ್ತಿರಲಿ ನಿಮಗೆ. ಮುಂದಿನ ದಿನಮಾನದಲ್ಲಿ ಎಕ್ಸಾಮ್ಗಳು ಕ್ವಶನ್ಸ್ಗಳು ಬರುತ್ತಾ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ಗಳು ಪ್ರಾರಂಭ ಆಗಿದೆ. ಯಾರೆಲ್ಲ ನಮ್ಮ ಸಂಸ್ಥೆಯಲ್ಲಿ ಸೇರಬೇಕನ್ನೋದು, ಆಲ್ಮೋಸ್ಟ್ ಕೆಲವೇ ಸೀಟುಗಳು ಇನ್ನ ಬ್ಯಾಲೆನ್ಸ್ ಇರೋದ್ರಿಂದ May 1ರಿಂದ ಎಲ್ಲ ಕ್ಲಾಸ್ಗಳು ಪ್ರಾರಂಭ ಆಗುತ್ತೆ. ಸೊ ಯಾರೆಲ್ಲ ನಮ್ಮ ಸಂಸ್ಥೆಗೆ ಸೇರಬೇಕು, ಇನ್ಫಾರ್ಮೇಶನ್ ಕೇಳಬೇಕಾದರೂ ದಯವಿಟ್ಟು ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ. ಸೊ ವಿಚಾರಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.